ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಪವನ್ ಫ್ರಮ್ ಎಜುಕನೆಕ್ಟ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗಲೇ KCET ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗಿದೆ. ಎಷ್ಟೋ ಜನಕ್ಕೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ಇನ್ನು ಎಷ್ಟೋ ಜನಕ್ಕೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ. ಇದು ಎರಡು ರೀಸನ್ ಇದೆ. ಒಂದು, ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿರೋದಿಲ್ಲ, ಹಾಗಾಗಿ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ. ಓಕೆ, ದಟ್ ಈಸ್ ಎಕ್ಸೆಪ್ಷನಲ್. ಬಟ್ ಸೆಕೆಂಡ್ ಪಾಯಿಂಟಲ್ಲಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ, ಹಾಗಿದ್ರೂ ಕೂಡ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ. ಏನಕ್ಕೆ ಸರ್ ಹಾಗಾಗಿದೆ ಅಂತಂದರೆ, ನೀವು ಕೊಟ್ಟಿರೋ ಪ್ರಿಯಾರಿಟಿ ವೈಸ್ ಕಾಲೇಜ್ ಲಿಸ್ಟ್ ರಾಂಗ್ ಆಗಿರುತ್ತೆ. ಓಕೆ, ಯೂಶ್ವಲಿ ನೀವೇನು ಮಾಡ್ತೀರಾ, ಲಾಸ್ಟ್ ಇಯರ್ PDF ಫೈಲ್ನ ಇಟ್ಕೊಂಡ್ಬಿಟ್ಟು ಟಿಕ್ ಮಾಡ್ತಾ ಬರ್ತೀರಾ. ಓಕೆ, ದಿಸ್ ಇಸ್ ಒಳ್ಳೆ ಕಾಲೇಜು, ನನಗಿದೆ ಎಲ್ಲೋ ರ್ಯಾಂಕಿಂಗ್ಗೆ ಸಿಕ್ಕಿರುತ್ತೆ, ಅದು ಸಿಕ್ಕಿದೆ, ಅದಕ್ಕೋಸ್ಕರ ಇವಾಗಲೂ ಈ ವರ್ಷ ನನಗೆ ಅದು ಸಿಗುತ್ತೆ ಅನ್ನೋ ಒಂದು ಅಸಂಪ್ಷನ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಪ್ರಿಯಾರಿಟಿ ವೈಸ್ನ ಕೊಟ್ಟಿರ್ತೀರ. ಬಟ್ ಅಲ್ಲಿ ಆಗಿರೋ ಹ್ಯೂಮನ್ ಎರರ್ಸಿಂದ ನಿಮಗೆ ಒಳ್ಳೆ ಕಾಲೇಜ್ ಮಿಸ್ ಆಗಿದೆ. ಸರಿ ಸರ್, ಆಗಿದ್ದರೆ ಮತ್ತು ಯಾವ್ದು ರೈಟ್ ಪ್ರೊಸೀಜರು, ಯಾವ ಥರ ನಾವು ಆಪ್ಷನ್ ಎಂಟ್ರಿ ಮಾಡಬೇಕು, ಪ್ರಿಯಾರಿಟಿ ವೈಸ್ ಕೊಡಬೇಕು ಅಂತಂದರೆ, ನಮ್ಮ ಎಜುಕನೆಕ್ಟ್ ಸಾಫ್ಟ್ವೇರಲ್ಲಿ ನಿಮಗೆ ಕೆಟಗರಿ ವೈಸ್ ಆಗಲಿ ಅಥವಾ ನಿಮ್ಮ ರ್ಯಾಂಕಿಂಗ್ ವೈಸ್ ಆಗಲಿ ರೌಂಡ್ ವೈಸ್ ಆಗಲಿ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ನ ಮಾಡಿ ನಿಮ್ಮ ರ್ಯಾಂಕಿಗೆ ತಕ್ಕಂಥ ಒಳ್ಳೆ ಬೆಸ್ಟ್ ಕಾಲೇಜಸ್ನ ಅದು ಪ್ರಿಫರೆನ್ಸ್ ಆರ್ಡರ್ ವೈಸ್ ನಿಮಗೆ ಕೊಡ್ತಾ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ಈಸಿಯಾಗಿ ನೆಕ್ಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆ ಆರ್ಡ್ರ್ ವೈಸಲ್ಲಿ ಪ್ರಿಯಾರಿಟಿ ವೈಸ್ ನೀವನ್ನ ಕರೆಕ್ಟ್ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಲೆಟ್ಸ್ ಮೂವ್ ಟು ಅವರ್ ಸಾಫ್ಟ್ವೇರ್. ದಿಸ್ ಎಜುಕನೆಕ್ಟ್ ಸಾಫ್ಟ್ವೇರ್. ಇಲ್ಲಿ ನೀವು ಸ್ಟೂಡೆಂಟ್ ನೇಮ್ನ ಹಾಕ್ತೀರಾ ಮತ್ತು ಅಕಾಡೆಮಿಕ್ ಇಯರ್ನ ಚೂಸ್ ಮಾಡ್ತೀರಾ, ರೌಂಡ್ 1 ಕೌನ್ಸಿಲಿಂಗನ್ನು ಆಪ್ಟ್ ಮಾಡ್ಕೊತೀರಾ. ಅವ್ರ ರ್ಯಾಂಕಿಂಗ್ ಬಂದುಬಿಟ್ಟು 4000 ಇದೆ ಮತ್ತು ಕೆಟಗರಿ ಬಂದುಬಿಟ್ಟು GM ಇದೆ. ಇಲ್ಲಿ ನಿಮಗೆ ಯಾವ ಬ್ರ್ಯಾಂಚ್ ಬೇಕು ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಪರ್ಟಿಕ್ಯುಲರ್ ಪ್ರಿಯಾರಿಟಿ ವೈಸ್ ಕೊಡುವಾಗ ನಿಮ್ಗೆ ಯಾವ ಬ್ರ್ಯಾಂಚ್ ಬೇಕು, ಈಗ ನಾನು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಬೇಕು, ಇದ್ರ ಪ್ರಕಾರ ನಾನು ಆರ್ಡರ್ ಎಂಟ್ರ್ ಮಾಡ್ತೀನಿ ಅಂತ ಹೇಳ್ತೀರಾ. ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ನಾನು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕಿರಣ್ ಅವ್ರಿಗೆ 4000 ರ್ಯಾಂಕಿಂಗಲ್ಲಿ ಜನರಲ್ ಕೆಟಗರಿಯಲ್ಲಿ CS ಬ್ರ್ಯಾಂಚಸ್ ಎಲ್ಲೆಲ್ಲಿ ಯಾವ ಕಾಲೇಜ್ದೆ ಯಾವ ಕಟ್ ಆಫ್ ರ್ಯಾಂಕಿಂಗ್ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇವ್ರಿಗೆ ಟಫ್ ಅಂತ ತೋರಿಸ್ತಾ ಇದೆ ಮತ್ತು ಕಟ್ ಆಫ್ ರ್ಯಾಂಕಿಂಗ್ ಬಂದುಬಿಟ್ಟು 144 ಇದೆ. ಅದೇ ಥರ ಪೆಸೆಟ್ ಕಾಲೇಜಲ್ಲಿ ಟಫ್ ಅಂತ ತೋರಿಸ್ತಾ ಇದೆ 628 ಅಂತ ತೋರಿಸ್ತಾ ಇದೆ. ಸರ್, ಏನಾಗಿದ್ರೆ ಇದು ಟಫ್ ಅಂತಂದರೆ, ಕಿರಣ್ ರ್ಯಾಂಕಿಂಗ್ ಬಂದುಬಿಟ್ಟು 4000 ಇದೆ, ಬಟ್ ಇಲ್ಲಿ ಕಟ್ ಆಫ್ ರ್ಯಾಂಕಿಂಗ್ಗಳು ನೋಡಿ ಅಪ್ ಟು ದಯಾನಂದ ಸಾಗರ್ ಕಾಲೇಜ್ವರೆಗೂ 3572. ಇಷ್ಟು ಮೇಲ್ಗಡೆ ಇರೋ ಕಾಲೇಜ್ಗಳು ಅವ್ರಿಗೆ ಸಿಗೋ ಚಾನ್ಸಸ್ ತುಂಬ ಕಡಿಮೆ, ಅದಕ್ಕೋಸ್ಕರ ಟಫ್ ಅಂತ ತೋರಿಸ್ತಾ ಇದೆ. ಬಟ್ ಇಲ್ಲಿ ಬಿಲೋ ದಟ್ ಈಗ JSS ಕಾಲೇಜ್ ಇದೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, RV ಯೂನಿವರ್ಸಿಟಿ, ಇವೆಲ್ಲ ಮಾಡ್ರೇಟ್ ಅಂತ ತೋರಿಸ್ತಾ ಇದೆ. ಏನು ಸರ್ ಆಗಿದ್ರೆ, ಕಿರಣ್ ರ್ಯಾಂಕಿಂಗ್ 4000 ಇದೆ, ಬಟ್ ಇವ್ರ ರ್ಯಾಂಕಿಂಗ್ ಬಂದುಬಿಟ್ಟು ನೋಡಿ, ಈ ಕಾಲೇಜ್ಗಳ ರ್ಯಾಂಕಿಂಗು 4567 ನಿಂತಿದೆ, RV ಯೂನಿವರ್ಸಿಟಿದು 4709 ನಿಂತಿದೆ. ಓಕೆ, ಈ ಥರ ನಿಮಗೆ ಈ ಕಾಲೇಜ್ಗಳು ಸಿಗೋ ಪಾಸಿಬಿಲಿಟಿ ಜಾಸ್ತಿ. ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ನಿಮಗೆ ಪಕ್ಕ ಇದೇ ಕಾಲೇಜ್ಗಳು ಸಿಗೋ ಆಪ್ಷನ್ಗಳು ಜಾಸ್ತಿ ಇರುತ್ತೆ, ಪ್ರೊವೈಡೆಡ್ ನೀವು ಇದೇ ಥರ ಆರ್ಡರ್ ವೈಸ್ ಕೊಟ್ಟಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಇದನ್ನು ಚೇಂಜಸ್ ಮಾಡಿಕೊಡೋ ಅವಕಾಶ ಇರುತ್ತೆ, ನೀವು ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ನಿಮಗೆ ಸೇಫ್ ಅಂತ ತೋರಿಸ್ತಾ ಇದೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ಕಾಲೇಜ್ ತುಮಕೂರು ಸೇಫ್ ಅಂತ ತೋರಿಸ್ತಾ ಇದೆ, ಯಾಕಂದರೆ ಇಲ್ಲಿ ಕಟ್ ಆಫ್ ನಿಂತಿರೋದು 6526 ನಿಂತಿದೆ. ಅದೇ ಥರ NIT ಮೈಸೂರ್ದು 7000 ನಿಂತಿದೆ, ರಾಮಯ್ಯದು 8000 ನಿಂತಿದೆ, BNMITದು 8000 ನಿಂತಿದೆ. ಇದು ಕಾಲೇಜ್ ವೈಸು, ಬ್ರ್ಯಾಂಚ್ ವೈಸು ಕಟ್ ಆಫ್ ನಿಂತಿರೋದು ಅನಾಲಿಸಿಸ್ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಅದನ್ನೇ ನೀವು ನಿಮ್ಮ ನಾರ್ಮಲ್ PDF ಅಲ್ಲಿ ಮಾಡಿದ್ರೆ ಹುಡುಕಬೇಕಿತ್ತು ಅಲ್ವಾ. ಇಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜ್ ವೈಸು, ಬ್ರ್ಯಾಂಚ್ ವೈಸು ಎಲ್ಲೆಲ್ಲಿ ನಿಂತಿದೆ ಕಟ್ ಆಫ್ ಅನ್ನೋದು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಮಕ್ಕಳೇ. ಓಕೆನಾ. ಇದೇ ಥರ ನೋಡಿ ಅಪ್ ಟು ನಿಮಗೆ 227 ಕಾಲೇಜಸ್ವರೆಗೂ ಸಿಕ್ಕಿದೆ. ಇಲ್ಲಿವರೆಗೂ 2,79,000ವರೆಗೂ ನಿಮಗೆ ಕಾಲೇಜ್ಗಳು ಕಟ್ ಆಫ್ ಹೇಗೆ ನಿಂತಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಬರುತ್ತೆ. ಇದರಲ್ಲಿ ನೀವು ಆರ್ಡರ್ ವೈಸನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಿದ್ರೆ, ಟಾಪ್ ಕಾಲೇಜ್ ವೈಸ್ ನೀವು ಎಂಟರ್ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಬೈ ಮಿಸ್ಸಾಗಿ ನೀವೀಗ RV ಯೂನಿವರ್ಸಿಟಿನ ಮೇಲ್ಗಡೆ ಹಾಕಿದರೆ, ಎಬೋ SIT ಯೂನಿವರ್ಸಿಟಿಗೆ ಹಾಕಿದರೆ ನಿಮಗೆ RV ಯೂನಿವರ್ಸಿಟಿದಲ್ಲೇ ಸಿಗೋ ಚಾನ್ಸಸ್ ಇರುತ್ತೆ. ಬೈ ಮಿಸ್ಸಾಗಿ ನೀವು ಏನಾದರೂ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ನ ನೀವು ಬಿಲೋ ದಿಸ್ ಸಿದ್ಧಗಂಗಾ ಕೆಳಗಡೆ ಹಾಕಿದರೆ ಫಸ್ಟ್ ನಿಮಗೆ ಸಿಗೋದು ಆಚಾರ್ಯ ಕಾಲೇಜೇ ಸಿಗುತ್ತೆ. ಬಟ್ ಅದಕ್ಕಿಂತ ಬೆಸ್ಟ್ ಆಗಿರೋ ನಿಮಗೆ BNMIT ಸಿಗೋದಿಲ್ಲ, ಅಂಬೇಡ್ಕರ್ ಕಾಲೇಜ್ ಸಿಗೋಲ್ಲ, BMS ಕಾಲೇಜ್ ಸಿಗೋದಿಲ್ಲ. ದಿಸ್ ಈಸ್ ವಾಟ್ ಯು ಗೈಸ್ ಮೇಡ್ ಮಿಸ್ಟೇಕ್ಸ್. ನೀವು ಕೊಡೋ ಆಪ್ಷನ್ ಎಂಟ್ರಿ ಆಗಲಿ, ಕಾಲೇಜ್ ಪ್ರಿಫರೆನ್ಸ್ ಆಗಲಿ ರಾಂಗಾಗಿ ಕೊಟ್ಟಿರ್ತೀರ, ಹಾಗಾಗಿ ನಿಮಗೆ ಒಳ್ಳೆ ಕಾಲೇಜ್ ಮಿಸ್ ಆಗಿರುತ್ತೆ. ಓಕೆನಾ. ನೀವು ಇದನ್ನು ನಾನು PDF ನಿಮಗೆ ಕೊಡ್ಬೋದು. PDF ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಫೈಲ್ ರೆಡಿ ಆಗುತ್ತೆ. ಓಕೆ,
ಈ ಪಿ ಡಿ ಎಫ್ ಫೈಲ್ನ ಇಟ್ಕೊಂಡು ಫಸ್ಟಿಗೆ ಯಾವ ಕಾಲೇಜಿಗೆ ನಾನು ಕೊಡಬೇಕು, ಆರ್ ವಿ ಕಾಲೇಜ್ ಕೊಡಬೇಕು, ಪೆಸೆಟ್ ಕೊಡಬೇಕು, ಎಮ್ ಎಸ್ ರಾಮಯ್ಯ ಕೊಡಬೇಕು, ಬೇಸ್ಡ್ ಆನ್ ಕಟ್ ಆಫ್ ರ್ಯಾಂಕ್. ಇದು ಬೇಸ್ಡ್ ಆನ್ 2026 ರೌಂಡ್ 1 ಕಟ್ ಆಫ್ ರ್ಯಾಂಕ್ ಬೇಸ್ಡ್ ಮೇಲೆ ನಿಮಗೆ ಸಿಕ್ಕಿದೆ. ಓಕೆನಾ? ಸೊ ಇದನ್ನ ಇಟ್ಕೊಂಡು ನೀವು ಕರೆಕ್ಟಾಗಿ ನೆಕ್ಸ್ಟ್ ರೌಂಡಲ್ಲಿ ಆರ್ಡರ್ ವೈಸ್ ನೀವು ಕೊಡ್ತಾ ಹೋದರೆ ನಿಮಗೆ ಒಳ್ಳೆ ಕಾಲೇಜ್ಗಳು ದೊರಕೋ ಚಾನ್ಸಸ್ ಇರುತ್ತೆ ಮಕ್ಕಳೇ. ಇಲ್ಲ ಅಂತಂದರೆ ಪಕ್ಕ ನಿಮಗೆ ಮತ್ತೆ ಸೇಮ್ ಮಿಸ್ಟೇಕ್ ಮಾಡ್ತೀರಾ, ಈ ಒಂದು ಗುಡ್ ರ್ಯಾಂಕಿಂಗ್ ಬಂದರೂ ಕೂಡ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ. ಸೊ ದಿಸ್ ಇಸ್ ಹೌ we have to do this counseling process with a smart software, with AI based software ಅಲ್ಲಿ ನಿಮಗೆ ಅಕ್ಯುರೇಟ್ ಆಗಿ ಡೇಟಾ ಸಿಗುತ್ತೆ. ನಾಟ್ ಓನ್ಲಿ ಆನ್ ಫಸ್ಟ್ ರೌಂಡ್, ನಿಮಗೆ ಪ್ರೀವಿಯಸ್ ಇಯರ್ದು ಎಲ್ಲ 2025 ಆಗಲಿ 2024 ಎಲ್ಲ ಅನಾಲಿಸಿಸ್ ಪಿ ಡಿ ಎಫ್ನ ಅನಾಲಿಸಿಸ್ ಮಾಡಿ ನಿಮಗೆ ಬೆಸ್ಟ್ ಕಾಲೇಜು ವಿತ್ ಪ್ರಿಯಾರಿಟಿ ವೈಸ್ ನಿಮಗೆ ಇದು ಕೊಡ್ತಾ ಬರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ವಿತೌಟ್ ಫೇಲ್ ಸಿಗುತ್ತೆ. ಓಕೆ, ನಿಮಗೆ ಇದೇ ಥರ ಅಪ್ಡೇಟ್ ನಿಮ್ಮ ರ್ಯಾಂಕಿಂಗ್ ಮತ್ತು ಕೆಟಗರಿ ವೈಸ್ ನಿಮಗೆ ಸರ್ ನನಗೆ ಅನಾಲಿಸಿಸ್ ಮಾಡಿಕೊಡಿ ಅಂದರೆ ನಾವು ಇದನ್ನ ಫ್ರೀಯಾಗಿ ಮಾಡಿಕೊಡ್ತೀವಿ ಡೈಲಿ ಒಂದು ಸ್ಟೂಡೆಂಟ್ಗೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಯೋದಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅಲ್ಲಿ ನಿಮ್ಮ ನೇಮ್ ಮತ್ತು ನಿಮ್ಮ ರ್ಯಾಂಕಿಂಗ್ ಕೆಟಗರಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಾವು ಡೈಲಿ ಒಂದು ಸ್ಟೂಡೆಂಟು ಫ್ರೀಯಾಗಿ ಅವ್ರಿಗೆ KCT ಕೌನ್ಸ್ಲಿಂಗ್ದು ನಾವು ಅನಾಲಿಸಿಸ್ ಮತ್ತು ಆಪ್ಷನ್ ಪ್ರಿಫರೆನ್ಸ್ ಆರ್ಡ್ರದ್ದು ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಮಕ್ಕಳೇ. ಓಕೆನಾ? ಸೊ ಆಲ್ ದ ಬೆಸ್ಟ್. ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.